ಸೊ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಈ ತರಹದ 3D ಇಮೇಜ್ ಗಳನ್ನು ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡೇ ಇರ್ತೀರಾ. ಅದರಲ್ಲಿ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಲೋಗೋ ಜೊತೆಗೆ ನಿಮ್ಮ ಯೂಸರ್ ನೇಮ್ ಕೂಡ ಬರ್ದಿದ್ದಿರುತ್ತೆ. ಈ ತರ 3D ಇಮೇಜ್ ಗಳ ಬಗ್ಗೆ ವಿಡಿಯೋ ಟ್ಯುಟೋರಿಯಲ್ ಗಳು ನಿಮಗೆ ಯೂಟ್ಯೂಬ್ ನಲ್ಲಿ ಸಾಕಷ್ಟು ಸಿಗ್ತವೆ. ನಾ ಹೇಳುವಂತ ಇವತ್ತಿನ ಈ ವಿಡಿಯೋದಲ್ಲಿ ನೀವು ನಿಮ್ಮ ಯೂಸರ್ ನೇಮ್ ಜೊತೆಗೆ ನಿಮ್ಮ ಫೇಸ್ ನು ಕೂಡ ಆಡ್ ಮಾಡಬಹುದು 3D ಇಮೇಜ್ ನಲ್ಲಿ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ನನ್ನ ಚಾನಲ್ ನ ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ಇದರಲ್ಲಿ ಇದೇ ತರಹದ ಕಾಂಟೆಂಟ್ ಗಳು ಬರ್ತಾ ಇರ್ತವೆ ಎಡಿಟಿಂಗ್ ರಿಲೇಟೆಡ್. ಸೊ ಗೈಸ್, 3D ಇಮೇಜ್ ನ ಕ್ರಿಯೇಟ್ ಮಾಡೋಕೆ ನೀವು ಬಿಂಗ್ ಆಪ್ ನ ಓಪನ್ ಮಾಡ್ಕೊಳ್ಳಿ. ಬಿಂಗ್ ಆಪ್ ಓಪನ್ ಮಾಡ್ಕೊಂಡಾದ್ಮೇಲೆ ಈ ತರ ನಿಮ್ಮ ಮುಂದೆ ಇಂಟರ್ಫೇಸ್ ಬರುತ್ತೆ. ಜಸ್ಟ್ ಇಲ್ಲಿ ಕೆಳಗಡೆ ಆಪ್ಸ್ ಅಂತ ಒಂದು ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದರಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಇಮೇಜ್ ಕ್ರಿಯೇಟರ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಈ ಥರ ನಿಮ್ಮ ಮುಂದೆ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೇಲ್ಗಡೆ ನಿಮಗೆ ಟೆಕ್ಸ್ಟ್ ಬರೋಕ್ಕೆ ಒಂದು ಆಪ್ಷನ್ ಇದೆ. ಇಲ್ಲಿ ನೀವು ನಿಮಗೆ ಯಾವ ಥರ ಇಮೇಜ್ ಬೇಕೋ ಆ ರೀತಿ ಇಲ್ಲಿ ಮ್ಯಾಟ್ರ್ ಬರಿಬೇಕಾಗತ್ತೆ. ಸೊ ನಾ ಈಗ ಜಸ್ಟ್ ಇಲ್ಲಿ ಮ್ಯಾಟ್ರನ್ನ ಕಾಪಿ ಪೇಸ್ಟ್ ಮಾಡ್ತೀನಿ. ಈ ರೀತಿ ನಿಮಗೆ ಈ ರೀತಿ 3D ಇಮೇಜ್ಗಳಿಗಾಗಿ ಸ್ಕ್ರಿಪ್ಟ್ ಬೇಕಾದರೆ ನೀವು ಎಲ್ಲಿಂದ ಕಾಪಿ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಲಾಸ್ಟಲ್ಲಿ ಹೇಳ್ತೀನಿ. ನೀವು ಎಲ್ಲಿಂದ ಕಾಪಿ ಮಾಡ್ಬೋದು ಅಂತ ಕಾಪಿ ಮಾಡಿ ನೀವು ಡೈರೆಕ್ಟಾಗಿ ಇಲ್ಲಿ ಪೇಸ್ಟ್ ಮಾಡಿಬಿಟ್ಟು ನೀವು ಈ ಥರ ಇಮೇಜ್ನ ಕ್ರಿಯೇಟ್ ಮಾಡ್ಬೋದು. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಈ ವಿಡಿಯೋದಲ್ಲಿ ನಾನು ಲಾಸ್ಟಲ್ಲಿ ಹೇಳ್ತೇನೆ ನೀವು ಹೇಗೆ ಈ ರೀತಿ ಸ್ಕ್ರಿಪ್ಟ್ನ ಈ ರೀತಿ ಮ್ಯಾಟ್ರನ್ನ ಎಲ್ಲಿಂದ ಕಾಪಿ ಮಾಡ್ಬೋದು ಅಂತ. ಸೊ ಈ ರೀತಿ ನೀವು ಮ್ಯಾಟ್ರನ್ನ ಪೇಸ್ಟ್ ಮಾಡ್ಕೊಂಡಾದ್ಮೇಲೆ ಇದರಲ್ಲಿ ನೀವು ನಿಮ್ಮ ನೇಮ್ನು ಕೂಡ ಇಲ್ಲಿ ಹಾಕ್ಬೋದು. ಈಗ ನಾನು ಜಸ್ಟ್ ಇಲ್ಲಿ ಒಂದು ನೇಮ್ ಹಾಕ್ತೀನಿ, ಇಮ್ರಾನ್. ಈ ರೀತಿ ನೀವು ನೇಮ್ನ ಇಲ್ಲಿ ಚೇಂಜ್ ಮಾಡ್ಬೋದು. ಜಸ್ಟ್ ಇಲ್ಲಿ ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಫ್ರೆಂಡ್ಸ್, ಈಗ ನೀವು ನೋಡ್ಬೋದು ಈ ರೀತಿ ನಿಮ್ಮ ಮುಂದೆ ಇಮೇಜ್ಗಳು ಜನ್ರೇಟ್ ಆಗಿ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಯಾವ ಇಮೇಜ್ ಬೇಕೋ ಆ ಇಮೇಜ್ನ ನೀವು ಡೌನ್ಲೋಡ್ ಮಾಡ್ಕೋಬೋದು. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ 3 ಡಾಟ್ ಕಾಣ್ತಾ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಇಮೇಜ್ ಡೌನ್ಲೋಡ್ ಆಗುತ್ತೆ ನಿಮ್ಮ ಗ್ಯಾಲರಿಯಲ್ಲಿ. ಸೊ ಇದಂತೂ ಆಯಿತು. ಈಗ ಇದರಲ್ಲಿ ನಿಮ್ಮ ಫೇಸ್ ಮ್ಯಾಚ್ ಆಗ್ತಾ ಇಲ್ಲ. ಸೊ ನಿಮ್ಮ ಫೇಸ್ ಹಾಕಬೇಕಂದ್ರೆ ಏನು ಮಾಡಬೇಕಪ್ಪ ಅಂದರೆ ಜಸ್ಟ್ ಇಲ್ಲಿ ಹೋಮ್ ಮೇಲೆ ಕ್ಲಿಕ್ ಮಾಡಿ. ಹೋಮ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಸರ್ಚ್ ಬಾರಲ್ಲಿ remake.ai ಅಂತ ಸರ್ಚ್ ಮಾಡ್ಕೊಳ್ಳಿ. ಈ ರೀತಿ ನಿಮ್ಮ ಮುಂದೆ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೇಲ್ಗಡೆ ಫಸ್ಟ್ ಒನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿ ನಿಮ್ಮ ಮುಂದೆ ಇಂಟರ್ಫೇಸ್ ಬರುತ್ತೆ. ಜಸ್ಟ್ ನೀವು ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ಫೇಸ್ ಸ್ವ್ಯಾಪ್ ನಾವ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾದ್ಮೇಲೆ ನಿಮ್ಮ ಮುಂದೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೇಲ್ಗಡೆ ಅಪ್ಲೋಡ್ ಇಮೇಜ್ ಅಂತ ಇದೆ, ಇದರಲ್ಲಿ ನೀವು ಈಗ ಯಾವ 3D ಇಮೇಜ್ನ ಕ್ರಿಯೇಟ್ ಮಾಡಿದ್ರು ಆ ಇಮೇಜ್ನ ಇಲ್ಲಿ ಅಪ್ಲೋಡ್ ಮಾಡ್ಕೊಳ್ಳಿ ಈ ರೀತಿ. ಸೊ ಕೆಳಗಡೆ ಇನ್ನೊಂದು ಇಮೇಜ್ ಅಪ್ಲೋಡ್ ಮಾಡೋಕ್ಕೆ ಒಂದು ಆಪ್ಷನ್ ಇದೆ, ಇದರಲ್ಲಿ ನಿಮ್ಮ ಫೋಟೋನ ಆ್ಯಡ್ ಮಾಡಿ. ಈ ರೀತಿ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಕೆಳಗಡೆ ಸ್ವೈಪ್ ಕ್ರೆಡಿಟ್ ಅಂತ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಜಸ್ಟ್ ಕ್ಲಿಕ್ ಮಾಡಿದಾದ್ಮೇಲೆ ಸೊ ಫ್ರೆಂಡ್ಸ್, 3D ಇಮೇಜ್ಗೋಸ್ಕರ ನೀವು ಸ್ಕ್ರಿಪ್ಟ್ನ ಕಾಪಿ ಮಾಡ್ಕೊಳ್ಳೋಕ್ಕೆ ಜಸ್ಟ್ ಗೂಗಲ್ನ ಓಪನ್ ಮಾಡಿ. ಈ ರೀತಿಯಲ್ಲಿ SR ಎಡಿಟಿಂಗ್ ಝೋನ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದಾದ್ಮೇಲೆ ಇಲ್ಲಿ ಫಸ್ಟ್ಗೆ ಇರುವಂಥ SR ಎಡಿಟಿಂಗ್ ಝೋನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಈ ರೀತಿ ನಿಮ್ಮ ಮುಂದೆ ಇಂಟರ್ಫೇಸ್ ಬರುತ್ತೆ. ಜಸ್ಟ್ ಮೇಲ್ಗಡೆ ಇರುವಂಥ ಫೋಟೋ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಜಸ್ಟ್ ನೀವು ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಇದ್ದಂಥ ಎಲ್ಲ ಮ್ಯಾಟ್ರ್ಗಳು ನೀವು ಕಾಪಿ ಪೇಸ್ಟ್ ಮಾಡ್ಕೋಬೋದು. ಒಂದೊಂದಾಗಿ 1 2 3 ಅಂತ ಬರೆದಿದ್ದಿದೆ. ಕಾಪಿ ಮಾಡಿ ಬಿಂಗ್ ಆ್ಯಪ್ನಲ್ಲಿ ಹೋಗಿ ಪೇಸ್ಟ್ ಮಾಡಿದ್ರೆ ನಿಮಗೆ ಇಮೇಜ್ ಜನ್ರೇಟ್ ಆಗುತ್ತೆ. ಇದರಲ್ಲಿ ನೀವು ಎಡಿಟ್ ಕೂಡ ಮಾಡ್ಕೋಬೋದು. ನಿಮ್ಮ ನೇಮ್ ಮತ್ತು ಯಾವ ಸೋಷಿಯಲ್ ಮೀಡಿಯಾ ಲೋಗೋ ಬೇಕೋ ಆ ಸೋಷಿಯಲ್ ಮೀಡಿಯಾ ಲೋಗೋ ಇದರಲ್ಲಿ ಹಾಕ್ಕೋಬೋದು.